ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್. ಹಾಲೆಲೂಯ್ಯ, ಹಾಲೆಲೂಯ್ಯ. ಓ ಯೇಸುವಿನ ಮಕ್ಕಳೇ, ದೇವರ ಮಹಿಮೆಯನ್ನು ಕಾಣಲು ಇದಾ ನಾವೆಲ್ಲರೂ ನಿರೀಕ್ಷೆ ಉಳ್ಳವರಾಗಿ ಜೀವಿಸಲಿಕ್ಕೆ ಬೇಕಾಗಿ ಈ ವಚನವನ್ನು ರಾತ್ರಿಯಲ್ಲಿ ಕೇಳುವ ಸಮಯದಲ್ಲಿ ನೀವೆಲ್ಲರೂ ನಿರೀಕ್ಷೆ ಮಕ್ಕಳಾಗಿ, ಯೇಸು ಸ್ವಾಮಿ ಪುನರುತ್ಥಾನಗೊಂಡದ್ದು ನಾವೆಲ್ಲರೂ ನಿರೀಕ್ಷೆ ಉಳ್ಳವರಾಗಿ ಈ ಲೋಕದಲ್ಲಿ ಜೀವಿಸಬೇಕು. ಅದಕ್ಕಾಗಿ ಲೋಕವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಈ ಲೌಕಿಕ ಲೋಕದಲ್ಲಿ ನಾವು ಜೀವಿಸುವಾಗ ನಾವು ಯಾವುದಕ್ಕಾಗಿ ನಿರೀಕ್ಷೆ ಇಟ್ಟಿದ್ದೇನೆ? ಸ್ವರ್ಗಕ್ಕಾಗಿ ನಿರೀಕ್ಷೆ ಇಟ್ಟಿದ್ದೀರಾ? ಭೂಮಿಗಾಗಿ ನಿರೀಕ್ಷೆ ಇಟ್ಟಿದ್ದೀರಾ? ಆ ನಿರೀಕ್ಷೆಯನ್ನು ನಮ್ಮ ಜೀವನದಲ್ಲಿ ಹೃದಯ ವಿಶ್ವಾಸದಲ್ಲಿ, ಹೃದಯದಲ್ಲಿ ದೇವರು ವಾಸ ಮಾಡುತ್ತಾರೆ ಎಂಬ ಅರಿವಿನಲ್ಲಿ ಜೀವಿಸುವಾಗ ದೇವರಿಗೆ ಹೇಳುತ್ತಾರೆ, ಶಾಂತಿಗಾಗಿ ಶ್ರಮ ಪಡಿಸುವರು ಭಾಗ್ಯವಂತರು, ಅವರು ದೇವರ ಮಕ್ಕಳನ್ನೆನಿಸುವಿರಿ. ಹಲ್ಲೆಲೂಯ್ಯ. ಶಾಂತಿಗಾಗಿ ಯಾರು ಶ್ರಮ ಪಡುತ್ತಾರೋ ಅವರು ದೇವರ ಮಕ್ಕಳಾಗಿ ಪರಿಗಣಿಸುವುದಾಗಿದೆ. ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 9ನೇ ವಾಕ್ಯ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ್ಯ, ಹಾಲೆಲೂಯ್ಯ, ಹಾಲೆಲೂಯ್ಯ. ಹಾಗಾಗಿ ಪ್ರಿಯ ಮಕ್ಕಳೇ, ಈ ಶಾಂತಿಗಾಗಿ ಶ್ರಮಪಡಿಸಬೇಕಾದರೆ ಹೃದಯವು ನಿರ್ಮಲಗೊಳಿಸಬೇಕು, ಹೃದಯವು ಯೇಸುವಿನದಾಗಬೇಕು. ಅದಕ್ಕಾಗಿ ಈ ರಾತ್ರಿಯಲ್ಲಿ ಕತ್ತಲ ನೀಗಿಸುವಂಥ ಒಂದು ಹೃದಯವನ್ನು ನಮಗೆ ಬೇಕು. ಯೇಸು ಸ್ವಾಮಿ ನಿಮ್ಮನ್ನು ಅದಕ್ಕಾಗಿ ಅನುಗ್ರಹಿಸಿರಿ. ಈ ಸಮಯವನ್ನು, ಈ ಸುವಾರ್ತೆಯನ್ನು ಸಕಲ ಮಾನವರ ಹೃದಯದಲ್ಲಿ ತಲುಪಲಿಕ್ಕೆ ಬೇಕಾಗಿ ಈ 2 ನಿಮಿಷಗಳು ದೇವರು ನಿಮ್ಮ ವಚನವನ್ನು ಇದರಲ್ಲಿಗೆ ಕೊಡಲಿಕ್ಕೆ ಬೇಕಾದ ಕೃಪೆಯುಳ್ಳ ಮಾರ್ಪಾಡಾಗಲಿ. ಹಾಗಾಗಿದೆ ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ವಾಕ್ಯವನ್ನು ಜೀವಿಸುವ ವಾಕ್ಯ ಮಾರ್ಪಡಿಸುವುದು. ಅದಕ್ಕಾಗಿ ನಮ್ಮ ಪ್ರಾರ್ಥಿಸೋಣ. ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇನ್.